ಸಿಂಧನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯ ಸಿಬ್ಬಂದಿಗಳ ಎಡವಟ್ಟಿನಿಂದಾಗಿ ಹೆರಿಗೆಯ ನಂತರ ನವಜಾತ ಶಿಶು ಅದಲು ಬದಲು ಮಾಡಿದ ಘಟನೆ ಜುಲೈ 5 ಶನಿವಾರ ಸಂಜೆ 4 ಗಂಟೆ ಸುಮಾರಿಗೆ ನಡೆದಿದೆ. ತಾಲೂಕಿನ ಗಾಂಧಿನಗರದ ರೇವತಿ ಎಂಬ ಮಹಿಳೆಯು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದೆ. ಹೆರಿಗೆಯ ನಂತರ ಆಸ್ಪತ್ರೆಯ ಸಿಬ್ಬಂದಿ ಪ್ರಾರಂಭದಲ್ಲಿ ಗಂಡು ಮಗುವನ್ನು ಬಾಣಂತಿಗೆ ಕೊಟ್ಟಿದ್ದಾರೆ. ತಾಯಿ ಮಗುವಿಗೆ ಎದೆಹಾಲು ಉಣಿಸಿದ್ದಾರೆ. ನಂತರ ನಮ್ಮಿಂದ ತಪ್ಪಾಗಿದೆ, ನಿಮಗೆ ಹುಟ್ಟಿರುವುದು ಹೆಣ್ಣು ಮಗು, ಈ ಗಂಡು ಮಗು ನಿಮ್ಮದಲ್ಲ ಎಂದು ಹೇಳಿ ಶುಶ್ರೂಷಕರು ವಾಪಸ್ಸು ಶಿಶುವನ್ನು ತೆಗೆದುಕೊಂಡು ಹೋಗಿರುವುದು ರೇವತಿ ಕುಟುಂಬಸ್ಥರಲ್ಲಿ ಅನುಮಾನಕ್ಕೆ ದಾರಿ ಮಾಡಿದೆ. ನನ್ನ ಪತ್ನಿಗೆ ಜನಿಸಿದ ಗಂಡು ಮಗುವನ್ನು ಯಾರೊಂದಿಗೂ ಶಾಮೀಲಾಗಿ ಬದಲಾಯಿಸುತ್ತಿದ್ದಾರೆ ಎಂದು ಪತಿ ಹುಲ್ಲಪ್ಪ ಮುದಗಲ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ಕುರಿತು ನಗರ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿಯೂ ಅವರು ತಿಳಿಸಿದ್ದಾರೆ. ನಮ್ಮ ಹೆಸರು ಕೂಗಿದಾಗ ನಾವು ಹೋಗ್ಬೇಕಾಗುತ್ತೆ, ಬದಲರ ಹೆಸರು ಕರೆದಾಗ ನಾವು ಹೋಗೋಕ್ಕಾಗತ್ತೆ ರೀ. ನಾವು ರೇಳ್ತೀರಂದ್ರೆ ನಾವು ಎದ್ದೋಗಿವಿ. ನಾವು ಎದ್ದೋಗಿ ಎತ್ಕೊಂಡೀವಿ ರೀ. ನಮ್ಮ ಆಸೆ ಅವ್ರು ಕೂಡ ಬೇಡ್ರಿ. ನೀವು ನೋಡಿದಾಗ ಗಂಡು ಮಗ ಇತ್ತು? ಗಂಡು ಮಗ ಕಣ್ಣು ಬಿಟ್ಟ ನೋಡಿನ್ರಿ, ಅವ್ರ ಅಪ್ಪ ನೋಡಿ, ನಾ ಆಸೆ ವರ್ಕ ನೋಡಿರಿ. ನಾವು ಅವ್ರ ಬಗ್ಲಲ್ಲಿ ಅದಾರ. ಅವರೇ ನಮ್ಗೆ ಏನಂದ್ರೆ ನಿಮ್ಗೆ ಗಂಡು ಮಗು ಅಂತ ಅಂದು ಕಳಿಸ್ಯಾರ ಅವರು. ಆಶಾ ವರ್ಕರ್ ಆಸೆ ವರ್ಕರ್ ಅವ್ರು ಈಗ ಆದಾರ, ಈಗ ನಮ್ಗಂತ ತಗೊಂಡಾರ ಡಾಕ್ಟ್ರ್ ತಾಯಿ. ಅಮ್ಮ ಕೂಡ ಏನಂದ್ರು, ನಿಮ್ಗೆ ಗಂಡು ಮಗು ನಮ್ಮ ಹೆಣ್ಣು ಮಗು ಅಲ್ಲಿ ಇದ್ದವ್ರ ಕೂಡ ಏನಂದ್ರು, ನೀನೇ ಫಸ್ಟ್ ಗಂಡು ಮಗುನ ತಂದಿದ್ದಿ, ಅವ್ರ ಹಿಂದೆ ಹೆಣ್ಣು ಮಗುನ ತಂದಾರ ಅಂದರು. ನಾ ಫಸ್ಟ್ ಹಾಕಿದ್ಮೇಲೆ ನಮ್ಮ ಜೊತೆಗೆ ಹೆಣ್ಣು ಮಗುನ ತಂದು ಹಾಕಿದ್ರು. ನಾನು ಹಾಕೋದು ಗಂಡು ಮಗುನ ಹಾಕಿದ್ದೆ. ನಮ್ಗೆ ಕೈಯಾಗ ಕೊಟ್ಟು ಇದೆಲ್ಲ ಮಾಡಿದ ಮೇಲೆ ನಮ್ಗೆ ಹಿಂದಗಡೆ ತಾಸಿನ ಮ್ಯಾಗ ನಿಮ್ಮದು ಹೆಣ್ಣು ಮಗು ಅಂದ್ರೆ ನಾವು ಒಪ್ಪಿದ್ವಿ. ಯಾವ ಊರಮ್ಮ ನಿಮ್ಮದು? ನಮ್ಮದು ಗಾಂಧಿನಗರ. ಏನು ಹೆಸರೇನಮ್ಮ? ಹೆಸರು ನಮ್ಮ ಹೆಸರು ನೀಲಮ್ಮ. ಸರಿ.